ವೆಲ್ಕಮ್ ಬ್ಯಾಕ್ ಟು ತಸ್ವಿಕಾ ಸುಧಾ ಯೂಟ್ಯೂಬ್ ಚಾನಲ್. ಟುಡೇ ವಿಡಿಯೋದಲ್ಲಿ ನಾನು ಒಂದಿಷ್ಟು ಮಾಹಿತಿನ ನಿಮಗೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಈವನ್ ಹೌಸ್ ವೈಫ್ ಏನಿದ್ದೀರಾ ಅವ್ರಿಗಂತೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಫಸ್ಟ್ ಬಂದು ಏನು ಅಂದರೆ ಈ ಟೈಮ್ ಕೊಡಿ ಅಂತ ಖಂಡಿತ ಯಾರನ್ನು ಯಾವತ್ತೂ ಬೆಗ್ ಮಾಡಬೇಡಿ. ಈ ಬೆಗ್ ಮಾಡೋದ್ರಿಂದ ನೀವೇನೇ ಕೆಳಗೆ ಹೋಗ್ಬಿಡ್ತೀರಾ. ಅಂದರೆ ಇವಾಗ ಅವರು ವ್ಯಕ್ತಿನ ನಾವು ಟೈಮ್ ಕೊಡಿ ನಮಗೋಸ್ಕರ ಅಂತ ಕೇಳಿದ್ರೆ ನೀವು ಚೀಪ್ ಆಗ್ತೀರಾ. ಇದರಿಂದ ಯಾವತ್ತೂ ಅಷ್ಟೇ ಯಾರನ್ನು ಟೈಮ್ ಕೊಡಿ ಅಂತ ಬೇಡ್ಕೋಬೇಡಿ. ಟೈಮು ಅವ್ರು ಕೊಡಬೇಕು ಅಂದರೆ ಖಂಡಿತವಾಗೂ ಕೊಡ್ತಾರೆ ನಿಮ್ಮ ಮೇಲೆ ಲವ್ ಇತ್ತು ಅಂದರೆ. ಇನ್ನು ನೆಕ್ಸ್ಟ್ ಸೆಕೆಂಡ್ ಬಂದು ಏನು ಅಂದರೆ ರೆಸ್ಪೆಕ್ಟ್. ಈ ರೆಸ್ಪೆಕ್ಟ್ ಅನ್ನೋದು ತಾವಾಗೆ ತಾವು ಕೊಡಬೇಕು ಆ್ಯಂಡ್ ನೀವು ಕೂಡ ರೆಸ್ಪೆಕ್ಟ್ ಕೊಟ್ಟು ರೆಸ್ಪೆಕ್ಟ್ ತಗೋಬೇಕು. ಈ ರೆಸ್ಪೆಕ್ಟ್ ಕೊಡಿ ಅಂತ ಕೇಳೋದು ಒಂಥರ ನಿಮಗೆ ನೀವು ಅವಮಾನ ಮಾಡ್ಕೊಂಡಂಗೆ. ರೆಸ್ಪೆಕ್ಟ್ ಕೊಡಬೇಕು ಅಂದ್ರೂ ಅವ್ರಿಗೆ ಅನ್ಸಿದ್ರೆ ಕೊಡ್ತಾರೆ. ಸೊ ಯಾವತ್ತೂ ಅಷ್ಟೇ ನೀವು ಕೊಡೋದನ್ನ ಮಾಡಿದ್ರೆ ಖಂಡಿತ ಅವರು ಕೂಡ ರೆಸ್ಪೆಕ್ಟ್ ಕೊಡ್ತಾರೆ. ಆಮೇಲೆ 4 ಜನದ ಮುಂದೆ ನಮ್ಮನ್ನ ಹಾಗನ್ಬೇಡಿ ಹೀಗನ್ಬೇಡಿ ಅಂತ ಕೇಳ್ತೀರಾ. ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಇತ್ತು, ನಿಮಗೆ ರೆಸ್ಪೆಕ್ಟ್ ಕೊಡಬೇಕು ಅಂದರೆ ಖಂಡಿತ ಕೊಡ್ತಾರೆ. ಅದನ್ನು ನಾವು ಯಾವಾಗಲೂ ಅವರಿಗೆ ನೆನಪಿಸೋ ಅವಶ್ಯಕತೆ ಇರಲ್ಲ. ಇನ್ನು ಥರ್ಡ್ ಬಂದು ಏನು ಅಂದರೆ ಪ್ರೀತಿ. ಈ ಪ್ರೀತಿ ಅನ್ನೋದು ಅಮೂಲ್ಯವಾದದ್ದು, ಲೈಫ್ ಲಾಂಗ್ ಇರಲೇಬೇಕು ಆ ಪ್ರೀತಿ ಅಲ್ವಾ. ಸೊ ಪ್ರೀತಿನೂ ಅಷ್ಟೇ ನಾವು ಬೆಗ್ ಮಾಡಿ ತಗೊಳ್ಳೋದಕ್ಕಾಗಲ್ಲ. ಅವ್ರಿಗೆ ಇಷ್ಟ ಇದ್ದರೆ ಪ್ರೀತಿ ಖಂಡಿತ ಕೊಡ್ತಾರೆ. ಜೀವನದಲ್ಲಿ ಪ್ರೀತಿ ಆಗ್ಬೋದು, ಟೈಮ್ ಆಗ್ಬೋದು, ಮತ್ತು ರೆಸ್ಪೆಕ್ಟ್ ಆಗ್ಬೋದು, ಈ ಮೂರು ಕೂಡ ಅಮೂಲ್ಯವಾದಂಥದ್ದು. ಇದನ್ನ ನಿಮ್ಮನ್ನ ಪ್ರೀತಿಸ್ತಾರಲ್ಲ ಅಂಥವ್ರಿಂದ ಎಕ್ಸ್ಪೆಕ್ಟ್ ಮಾಡಿ. ನಿಮ್ಮನ್ನ ಪ್ರೀತಿ ಮಾಡದೇ ಇರೋರು ಟೈಮು ಕೊಡಲ್ಲ, ರೆಸ್ಪೆಕ್ಟು ಕೊಡಲ್ಲ, ನಿಮಗೆ ಯಾವುದೂ ಕೊಡಲ್ಲ. ಸೊ ಇದನ್ನ ಬೆಗ್ ಮಾಡಿ ನಿಮ್ಮ ಲೈಫಲ್ಲಿ ತಗೋಬೇಡಿ. ಅದು ತಾನಾಗೆ ಬಂದರೆ ಪರವಾಗಿಲ್ಲ, ಅದು ಲೈಫ್ ಲಾಂಗ್ ಉಳ್ಕೊಳ್ಳುತ್ತೆ. ನೀವು ಯಾವಾಗ ಬೆಗ್ ಮಾಡಿ ಕೇಳ್ತೀರಾ ಅದು ಲೈಫ್ ಲಾಂಗ್ ಖಂಡಿತ ಉಳಿಯೋದಿಲ್ಲ. ಅದು ಒಂಥರ ನಿಮ್ಮನ್ನು ಕೂಡ ಕೆಳಮಟ್ಟಕ್ಕೆ ತಗೊಂಡೋಗ್ಬಿಡುತ್ತೆ. ಅಂದರೆ ನಿಮ್ಮ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಇನ್ನು ನೆಕ್ಸ್ಟ್ ವಿಚಾರ ಬಂದು ಏನು ಅಂದರೆ ನಿಮ್ಮದು ಯಾವುದೇ ಒಂದು ಪರ್ಸ್ನಲ್ ವಿಚಾರ ಆಗಿರಬಹುದು ಅಥವಾ ಕೆಲಸದ ವಿಚಾರ ಆಗಿರಬಹುದು, ಅಥವಾ ಇವಾಗ ಫಾರ್ ಎಕ್ಸಾಂಪಲ್ ನೀವೊಂದು ಲವ್ ಮಾಡ್ತಿದ್ದೀರಾ ಅಂದರೆ ಆ ಹುಡುಗನ ವಿಚಾರ ಆಗಿರಬಹುದು. ಅದನ್ನು ಡಿಸಿಷನ್ನಲ್ಲಿ ನಿಮಗೆ ಕನ್ಫ್ಯೂಷನ್ ಆಗಿ ಬೇರೆಯವ್ರ ಹತ್ರ ಕೇಳ್ತೀರಾ ಅಂದ್ಕೊಳ್ಳಿ. ಅದು ಅಪ್ಪ ಅಮ್ಮನೇ ಆಗಿರಬಹುದು, ಅಥವಾ ನಿಮ್ಮ ಕೊಲೀಗ್ಸೇ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸೇ ಆಗಿರಬಹುದು, ಯಾರಾದರೂ ಆಗಿರ್ಬೋದು. ಆ ವಿಚಾರನ ಕೇಳಿದಾಗ ಅವ್ರು ಏನು ಹೇಳ್ಬೋದು, ಇಲ್ಲ ನೀನು ತಗೊಂಡಿರೋ ಡಿಸಿಷನ್ ಸರಿ ಇದೆ ಅಂತ ಹೇಳ್ಬೋದು, ಇಲ್ಲ ಅವರು ಬೇರೆ ಥರನೇ ಅವ್ರು ಯೋಚನೆ ಮಾಡಿ ಬೇರೆ ಥರನೇ ಕೊಡಬಹುದು. ಇದಕ್ಕಿಂತ ಇನ್ನೊಂದೇನು ಅಂದರೆ ನೀವು ಯಾವಾಗಲೂ ಅಷ್ಟೇ ನಿಮ್ಮ ಮನಸ್ಸು ಏನು ಹೇಳುತ್ತೆ ಅದನ್ನು ಕೇಳಿ. ಆವಾಗ ಅದು ಫೇಲ್ ಆದ್ರೂ ನಿಮ್ಗೆ ಅಷ್ಟೊಂದು ಬೇಜಾರಾಗಲ್ಲ. ಖಂಡಿತ ಆತ್ಮಸಾಕ್ಷಿಗೆ ಸರಿಯಾಗಿ ನೀವು ನಿರ್ಧಾರ ತಗೊತೀರಾ. ಇದು ಸರಿ ಇದು ತಪ್ಪು ಅಂತ ತಿಳಿಸ್ತಾನೆ ಇರುತ್ತೆ ನಮ್ಮ ಮನಸ್ಸು ಯಾವಾಗಲೂ. ಅದನ್ನು ನೀವು ಮಾಡೋದ್ರಿಂದ 99% ನೀವು ಎಲ್ಲೂ ಫೇಲ್ ಆಗಲ್ಲ. ಅಕಸ್ಮಾತ್ ನಿಮ್ಗದು ಫೇಲ್ ಆಯಿತು ಅಂದ್ರೂ ನಾನು ನಿರ್ಧಾರ ತಗೊಂಡಿದ್ದೆ ಅದು ಫೇಲ್ ಆಯಿತು ಅಂತ ನಿಮ್ಗೇನು ಅಷ್ಟು ಗಿಲ್ಟು ಫೀಲ್ ಆಗಲ್ಲ. ಬಟ್ ಬೇರೆಯವ್ರು ಹೇಳಿದ ಮಾತನ್ನ ನೀವು ಕೇಳಿಕೊಂಡು ಏನಾದರೂ ಆ ಕೆಲಸನೋ ಅಥವಾ ಆ ವ್ಯಕ್ತಿನೋ ನಿಮ್ಮ ಲೈಫಲ್ಲಿ ಡಿಸಿಷನ್ ತಗೊತಿದ್ದೀರಾ ಅಂದರೆ ಖಂಡಿತ ಅದು ಫೇಲ್ ಆಯಿತು ಅಂದರೆ ನೀವು ಅವಾಗ ಜಾಸ್ತಿ ಫೀಲ್ ಮಾಡ್ಕೊತೀರಾ. ಬಟ್ ಚೆನ್ನಾಗೂ ಇರಲ್ಲ. ಏನಂದರೆ ನೀವು ಲೈಫಲ್ಲಿ ತಗೊಳ್ಬೇಕಾಗಿರೋ ನಿರ್ಧಾರವನ್ನು ಯಾವತ್ತೂ ಅಷ್ಟೇ ನಿಮ್ಮ ಮನಸ್ಸು ಇದು ಸರಿ ತಪ್ಪು ಅಂತ ಹೇಳ್ತಾನೆ ಇರುತ್ತೆ. ಅದ್ರ ಪ್ರಕಾರ ನಡೀರಿ. ಯಾವತ್ತೂ ನೀವು ಸೋಲೋದಕ್ಕೆ ಚಾನ್ಸೇ ಇಲ್ಲ. ಸೊ ಈ ವಿಚಾರ ಒಂದು ಹೇಳಬೇಕಾಗಿತ್ತು. ನಿಮ್ಮ ಲೈಫ್ ಡಿಸಿಷನ್ನ ಆದಷ್ಟು ನಿಮ್ಮ ಮನಸ್ಸಿಗೆ ವಿರುದ್ಧವಾಗಿ ಹೋಗಬೇಡಿ. ನಿಮ್ಮ ಮನಸ್ಸಿಗೆ ಕರೆಕ್ಟಾಗಿ ನೀವು ಮಾಡಿದ್ರೆ ಖಂಡಿತ ಲೈಫಲ್ಲಿ ಯಶಸ್ಸನ್ನೋದು ಸಿಕ್ಕೇ ಸಿಗುತ್ತೆ. ಅದು ಯಾವುದೇ ವಿಷಯದಲ್ಲಾಗಿರಬಹುದು, ನೀವು ಸಕ್ಸಸ್ ಅನ್ನೋದನ್ನ ತಗೊಂತೀರ. ನಮ್ಮ ಆತ್ಮಕ್ಕಿಂತ ದೊಡ್ಡ ಜಡ್ಜ್ ಬೇಕೇನ್ರಿ. ನಮ್ಮ ಆತ್ಮಸಾಕ್ಷಿಗೆ ಕರೆಕ್ಟಾಗಿ ನೀವು ಹೋದ್ರಿ ಅಂದರೆ ಖಂಡಿತ ಜೀವನದಲ್ಲಿ ಯಶಸ್ಸನ್ನು ಸಿಕ್ಕೇ ಸಿಗುತ್ತೆ. ಯಾವತ್ತೂ ಅಷ್ಟೇ ನಿಮ್ಮ ಮನಸ್ಸಿನ ಮಾತು ಕೇಳಿ. ಅದು ಸರಿ ತಪ್ಪು ಅಂತ ನಿಮ್ಗೆ ಹೇಳ್ತಾನೆ ಇರುತ್ತೆ. ಇದನ್ನ ಮಾಡಬೇಡ ಅನ್ನೋದನ್ನ ನೀವು ಮಾಡ್ತೀರಾ, ಇದನ್ನ ಮಾಡು ಅನ್ನೋದನ್ನ ನೀವು ಅದ್ರ ವಿರುದ್ಧವಾಗಿ ನಡೀತೀರ. ಸೊ ಯಾವತ್ತೂ ಅಷ್ಟೇ ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೋ ಅದನ್ನ ಮಾಡಿ. ಬೇರೆ ವ್ಯಕ್ತಿಗಳ ಮಾತನ್ನ ಕೇಳಬೇಡಿ. ಯಾಕಂದರೆ ಇರೋದು ಒಂದು ಜೀವನ, ಅದನ್ನು ನೀಟಾಗಿ ನಿಮ್ಮ ಡಿಸಿಷನ್ಗೆ ನಿಮ್ಮ ಏನು ಅನಿಸುತ್ತೆ, ನಿಮ್ಮ ಮನಸ್ಸಿಗೆ ಖುಷಿ ಅನಿಸುತ್ತೆ ಅದನ್ನ ಮಾಡಿ. ಈ ಅಮೂಲ್ಯ ಜೀವನವನ್ನು ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ. ಇರೋದು ಒಂದೇ ಜೀವನ. ನಿಮ್ಗೆ ಅನಿಸಿದ ನಿರ್ಧಾರವನ್ನು ನೀವು ಜೀವನದಲ್ಲಿ ತಗೊಳ್ಳಿ.
ಇನ್ನು ಹೌಸ್ ವೈಫ್ ಆಗಿರೋರೇ ಆಗ್ಬೋದು, ಬೇರೆಯವರೇ ಆಗ್ಬೋದು, ನಿಮ್ಮ ಖುಷಿನ ನೀವು ಬೇರೆಯವರಿಂದ ನೀವು ಹುಡುಕ್ತಿದ್ದೀರಾ, ಅವರಿಂದ ನೀವು ಖುಷಿನ ತಗೊಬೇಕು ಅಥವಾ ಪ್ರೀತಿನ ತಗೊಬೇಕು ಅಂದರೆ ಖಂಡಿತ ಅದು ಸಾಧ್ಯ ಇಲ್ಲ. ನಿಮ್ಮನ್ನ ನೀವು ಪ್ರೀತಿಸ್ಬೇಕು. ಸೆಲ್ಫ್ ಲವ್, ಸೆಲ್ಫ್ ಕೇರ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ನಿಮ್ಮನ್ನ ನೀವು ಪ್ರೀತಿಸಿ, ಬೇರೆಯವರಿಂದ ಪ್ರೀತಿ ಮತ್ತೆ ಕಾಳಜಿನ ಎಕ್ಸ್ಪೆಕ್ಟ್ ಮಾಡಬೇಡಿ. ನಿಮ್ಮನ್ನ ನೀವು ಯಾವಾಗ ಪ್ರೀತಿಸ್ತೀರಾ ಖಂಡಿತ ಜಗತ್ತೇ ಚೇಂಜ್ ಆಗುತ್ತೆ, ನಿಮ್ಮ ಜೀವನನೂ ಕೂಡ ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಿಮಗೆ ಮನೆಯಲ್ಲಿ ನೀವೆಲ್ಲಾದರೂ ಕರ್ಕೊಂಡೋಗಿ ಅಂತ ಹಸ್ಬೆಂಡ್ಗೆ ಹೇಳ್ತಿರ್ತೀರ, ಅವ್ರು ಕರ್ಕೊಂಡು ಹೋಗೋದಿಲ್ಲ. ಅಂಥ ಟೈಮಲ್ಲಿ ಏನು ಮಾಡಬೇಕು, ನೀವೇ ಒಂದು ಸಣ್ಣದಾಗಿ ಎಲ್ಲಾದರೂ ಹೊರಗಡೆ ಹೋಗಿದ್ದು ಬರೋದು ಅಥವಾ ನಿಮ್ಗೆ ಅನಿಸಿದ್ದು ಇಷ್ಟ ಆಗಿದ್ದ ಪ್ಲೇಸ್ಗೆ ಹೋಗಿದ್ದು ಬರೋದನ್ನ ಮಾಡಿ. ಅದು ಸೇಫ್ ಪ್ಲೇಸ್ ಆಗಿರಬೇಕು. ಅಂಥದಕ್ಕೆ ಹೋಗಿ ಇವಾಗ ಅವ್ರಿಗೆ ಹೇಳಿ ನಿಮಗೆ ಕರ್ಕೊಂಡು ಹೋಗಿಲ್ಲ ಹೊರಗಡೆ ಅಂದಾಗ ನೀವು ಇಂಥದನ್ನ ಮಾಡಬೇಕು. ಅವಾಗ ಏನನ್ಸುತ್ತೆ, ನಿಮಗೆ ಒಂದು ಖುಷಿ ಅನ್ನೋದು ಸಿಗುತ್ತೆ. ನಿಮ್ಮ ಮೇಲೆ ನೀವು ಡಿಪೆಂಡ್ ಆಗ್ತೀರಾ ಅಂಡ್ ನಿಮ್ಮ ಮೇಲೆ ನೀವು ಇಷ್ಟಪಡ್ತೀರಾ. ಹೌಸ್ ವೈಫ್ ಆದವರು ಬೆಳಗ್ಗೆ ಹೇಳ್ತೀರಾ, ಮನೆಯಲ್ಲಿ ಗಡಿಬಿಡಿ ಆಗೋದು ಹೇಳ್ತೀರಾ, ಬಾಕ್ಸಿಗೆ ಮಕ್ಳಿಗೆ ಟಿಫನ್ ಕಟ್ಟೋದು, ಹಸ್ಬೆಂಡ್ಗೆ ಟಿಫನ್ ಕಟ್ಟೋ ಅಂಥದ್ದು, ಮನೆ ಕೆಲಸಗಳನ್ನ ಮಾಡೋ ಅಂಥದ್ದು, ಅಡುಗೆ ಮಾಡೋ ಅಂಥದ್ದು, ಕ್ಲೀನ್ ಮಾಡೋ ಅಂಥದ್ದು, ಸ್ನಾನ ಮಾಡಿ ಪೂಜೆ ಮಾಡೋ ಅಂಥದ್ದು, ಇದನ್ನೆಲ್ಲನೂ ಮಾಡ್ತಿರ್ತೀರ. ಬಟ್ ಟೈಮ್ ಸರಿಯಾಗಿ ತಿಂಡಿ ಮಾಡದೇ ಇರ್ತಕ್ಕಂಥದ್ದು, ಟೈಮ್ ಸರಿಯಾಗಿ ಊಟ ಮಾಡದೇ ಇರ್ತಕ್ಕಂಥದ್ದು, ಟೈಮ್ ಸರಿಯಾಗಿ ನಿದ್ದೆ ಮಾಡದೇ ಇರ್ತಕ್ಕಂಥದ್ದು ಮಾಡ್ತಿರ್ತೀರ. ನಿಮ್ಮನ್ನ ನೀವು ಪ್ರೀತಿ ಮಾಡಿದ್ರೆ ಖಂಡಿತ ಈ ಮೂರನ್ನು ಕರೆಕ್ಟಾಗಿ ಮಾಡ್ತೀರಾ. ಆವಾಗ ನಿಮಗೂ ಅನಿಸುತ್ತೆ, ನನಗೂ ನಾನು ಪ್ರೀತಿ ಕೊಟ್ಕೊತಿದ್ದೀನಿ, ನನಗೂ ನಾನು ಟೈಮ್ ಕೊಟ್ಕೊತಾ ಇದ್ದೀನಿ ಆ್ಯಂಡ್ ನನ್ನನ್ನು ನಾನು ಕಾಳಜಿ ಮಾಡ್ಕೊತಿದ್ದೀನಿ ಅಂತ. ಯಾವುದೇ ಕಾರಣಕ್ಕೂ ಅಷ್ಟೇ ಬೇರೆಯವರ ಪ್ರೀತಿ ಮತ್ತು ಕಾಳಜಿ ಮೇಲೆ ಡಿಪೆಂಡ್ ಆಗಬೇಡಿ. ನಿಮ್ಮನ್ನು ನೀವು ಇಷ್ಟಪಡಿ, ನಿಮಗೆ ನೀವು ಟೈಮ್ ಕೊಡ್ಕೊಳ್ಳಿ. ನಿಮಗೆ ಸಂತೋಷವಾಗಿರ್ತಕ್ಕಂತಹ 1 ರಿಂದ 2 ಅವರ್ ಡೈಲಿ 24 ಅವರ್ ಇರುತ್ತೆ. ಆ ಟೈಮಲ್ಲಿ 1 ರಿಂದ 2 ಅವರ್ ನಿಮಗೆ ನೀವು ಟೈಮ್ ಕೊಟ್ಕೊಳ್ಳಿ. ಆ ಟೈಮಲ್ಲಿ ನೀವು ನಿಮಗಿಷ್ಟ ಬಂದಿದ್ದ ಕೆಲಸವನ್ನು ಮಾಡಿ. ಯಾವ ಕೆಲಸನ ಆಗಿರಬಹುದು, ಒಂದು ಗಾರ್ಡನಿಂಗ್ ಮಾಡೋದಾಗಿರ್ಬೋದು, ಒಂದು ವಾಕಿಂಗ್ ಮಾಡೋದಾಗಿರಬಹುದು, ಅಥವಾ ನಿಮಗೆ ಹಾಡು ಹೇಳೋಕ್ಕೆ ಇಷ್ಟ ಅಂದರೆ ಹಾಡು ಹೇಳ್ಬೋದು, ಅಥವಾ ಡ್ಯಾನ್ಸ್ ಮಾಡೋಕ್ಕೆ ಇಷ್ಟ ಅಂದರೆ ಡ್ಯಾನ್ಸ್ ಮಾಡ್ಬೋದು. ಈ ಥರ ಟೈಮ್ನ ಕಳೆದಾಗ ನಿಮ್ಮ ಮೇಲೆ ನಿಮಗೆ ಪ್ರೀತಿ ಹುಟ್ಟುತ್ತೆ. ನಿಮಗೆ ನೀವು ಸಭಾಷ್ ಅನ್ಕೊತಿರ್ತೀರ. ಜೀವನನ ನಡೆಸ್ತಿರೋದಕ್ಕೂ ಒಂದು ಎಂಕರೇಜ್ಮೆಂಟ್ ಸಿಗುತ್ತೆ ನಿಮಗೆ. ಸೊ ಯಾವುದೇ ಕಾರಣಕ್ಕೂ ನಿಮ್ಮನ್ನ ನೀವು ಪ್ರೀತಿ ಮಾಡ್ಕೊಳ್ಳೋದನ್ನ ಮಿಸ್ ಮಾಡಬೇಡಿ, ಮತ್ತು ನಿಮ್ಮನ್ನ ನೀವು ಕಾಳಜಿ ಮಾಡ್ಕೊಳ್ಳೋದನ್ನ ಮಿಸ್ ಮಾಡಬೇಡಿ. ಯಾವುದೇ ಕಾರಣಕ್ಕೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಡಿ. ನಿಮಗೂ ಸ್ವಲ್ಪ ಟೈಮ್ ಕೊಡಿ. ನಿಮಗೂ ಮಕ್ಕಳಿದ್ದಾರೆ, ಹಸ್ಬೆಂಡ್ ಇದ್ದಾರೆ, ಮನೆಯಲ್ಲಿ ಹಿರಿಯರಿದ್ದಾರೆ ಅನ್ನೋದು ಒಂದೇ ಅಲ್ಲ, ನಿಮಗೆ ನೀವು ಟೈಮ್ ಕೊಡಬೇಕು, ನಿಮ್ಮನ್ನ ನೀವು ಪ್ರೀತಿಸ್ಬೇಕು. ಬೇರೆಯವರಿಂದ ಖುಷಿನ ಎಕ್ಸ್ಪೆಕ್ಟ್ ಮಾಡಬೇಡಿ, ಮತ್ತು ಬೇರೆಯವ್ರನ್ನೂ ಕೂಡ ಬ್ಲೇಮ್ ಮಾಡಬಾರ್ದು. ನಿಮ್ಮ ಖುಷಿಗೋಸ್ಕರ ನಿಮಗೆ ನೀವು ಟೈಮ್ ಕೊಟ್ಕೊಂಡಾಗ ಖಂಡಿತ ಇಡೀ ವರ್ಲ್ಡೇ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ನಿಮ್ಮ ಸುತ್ತಮುತ್ತ ಇರೋರು ಕೂಡ ನಿಮ್ಮ ಖುಷಿನ ನೋಡಿ ಇನ್ನೂ ಇಷ್ಟಪಡ್ತಾರೆ, ನಿಮಗೆ ಇನ್ನೂ ರೆಸ್ಪೆಕ್ಟ್ ಕೊಡ್ತಾರೆ, ಇನ್ನೂ ನಿಮಗೆ ಪ್ರೀತಿನ ತೋರಿಸ್ತಾರೆ. ಮೊದಲು ನೀವು ನಗ್ನಗ್ತಾ ನಿಮ್ಮ ಜೀವನವನ್ನು ಖುಷಿಯಾಗಿ ಕಳಿಬೇಕು. ಅವಾಗ ಆಟೋಮೆಟಿಕಲಿ ನಿಮ್ಮ ಸರೌಂಡಿಂಗಲ್ಲಿ ಇರೋದೆಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ನಿಮ್ಮನ್ನು ನೋಡಿ ಕೂಡ ಅವ್ರು ಇಷ್ಟಪಡ್ತಾ ಹೋಗ್ತಾರೆ. ನಿಮಗೆ ಮನೆಯಲ್ಲಿ ತುಂಬ ಬೇಜಾರಾಗ್ತಿದ್ದಾಗ ಏನು ಮಾಡಬೇಕಂದ್ರೆ, ಅಥವಾ ನಿಮ್ಮ ಮನಸ್ಸಿಗೆ ನೋವಾಗಿದ್ದಾಗ ಏನಾದರೂ ಒಂದು ಹೊರಗಡೆ ಹೋಗಿ ಔಟ್ಸೈಡು ಒಂದು ವಾಕ್ ಮಾಡ್ಕೊಬರೋದು, ಅಥವಾ ಒಂದು ಕಾರ್ ತೊಗೊಂಡ್ರೋಗಿ ಡ್ರೈವ್ ಮಾಡ್ಕೊಬರೋ ಅಂಥದ್ದು, ಅಥವಾ ನಿಮ್ಮ ಸ್ಕೂಟಿನೇ ಇತ್ತು ಅಂದರೆ ಅದನ್ನು ರೈಡ್ ಮಾಡ್ಕೊಂಬರೋ ಅಂಥದ್ದನ್ನ ಮಾಡಿ. ಆವಾಗ ನಿಮ್ಮ ಮನಸ್ಸಿಗೆ ತುಂಬಾ ಖುಷಿ ಆಗುತ್ತೆ, ನಿಮಗೂ ಒಂದು ಮೈಂಡು ಚೇಂಜ್ ಆಗುತ್ತೆ. ಸೊ ಎಲ್ಲದನ್ನು ನಾವು ತಲೆಯಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಕೆಲವೊಂದನ್ನ ಕೇಳಿಸ್ಕೊಂಡು ಹಾಗೇನೆ ಬಿಡಬೇಕಾಗುತ್ತೆ, ಕೆಲವೊಂದನ್ನ ಫರ್ಗಿವ್ ಮಾಡಬೇಕಾಗುತ್ತೆ, ಕೆಲವೊಂದನ್ನ ಕ್ಷಮಿಸ್ಬೇಕಾಗುತ್ತೆ. ಅಂಥ ಗುಣಗಳನ್ನೂ ಕೂಡ ಬೆಳೆಸ್ಕೊಬೇಕು. ಯಾಕಂದರೆ ಲೈಫು ಹೀಗೇನೆ ಇರಲ್ಲ, ಒಂದು ಮಾತು ಬರುತ್ತೆ ಆ್ಯಂಡ್ ಒಂದು ಮಾತು ಹೋಗುತ್ತೆ. ಸೊ ಎಲ್ಲದನ್ನು ನಾವು ಪಾಸಿಟಿವ್ ಆಗಿ ತಗೊಳ್ಳೋ ಅಂಥ ಅಭ್ಯಾಸವನ್ನು ಮಾಡ್ಕೊಬೇಕು. ಆ್ಯಂಡ್ ಯಾವುದಕ್ಕೂ ನಿಮಗೆ ಬೇಜಾರಾಗ್ತಿದೆ ಅಂದರೆ ಔಟ್ಸೈಡ್ ಹೊರಗಡೆ ಹೋಗಿದ್ದು ಬರಬೇಕು. ಆಗ ಮನಸ್ಸು ಕೂಡ ಹಗುರ ಆಗುತ್ತೆ. ಕೆಲವು ಮಾತುಗಳು ಮನೆಯಲ್ಲಿ ಬಂದೇ ಬರುತ್ತೆ. ಅಂಥವೆಲ್ಲವುದು ತಲೆ ಕೆಡಿಸ್ಕೊಂಡು ಅಥವಾ ಊಟ ಬಿಡೋದು, ಅಡುಗೆನೇ ಮಾಡದೇ ಇರ್ತಕ್ಕಂಥದ್ದು, ಮನೆ ಕೆಲಸನೇ ಮಾಡದೇ ಇರ್ತಕ್ಕಂಥದ್ದು, ನಿಮ್ಮನ್ನು ನೀವು ಕಾಳಜಿ ಮಾಡದೇ ಇರ್ತಕ್ಕಂಥದ್ದನ್ನ ಮಾಡಬಾರ್ದು. ಕೆಲವೊಂದನ್ನ ಕೇಳೋ ಅಂಥದ್ದನ್ನ ಕೇಳಬೇಕು, ಕೆಲವೊಂದನ್ನ ಬಿಡಬೇಕು.
ಅಂಡ್ ನಿಮಗನ್ಸಿದ್ದನ್ನು ಕೂಡ ನೀವು ಆ ಟೈಮಲ್ಲಿ ಮಾತಾಡೋದನ್ನ ಮಾಡಬೇಕು. ಆವಾಗ ಲೈಫ್ ಕೂಡ ಈಸಿ ಅನ್ಸುತ್ತೆ. ನಿಮ್ಮನ್ನ ನೀವು ಇಷ್ಟಪಡಿ, ನಿಮ್ಮನ್ನ ನೀವು ಪ್ರೀತಿ ಮಾಡಿ, ನಿಮ್ಮನ್ನ ನೀವು ಕಾಳಜಿ ಮಾಡಿ. ಸೆಲ್ಫ್ ಲವ್ ಅನ್ನೋದು ತುಂಬಾನೇ ಮುಖ್ಯ. ಯಾವಾಗ ನಿಮ್ಮನ್ನ ನೀವು ಜಾಸ್ತಿ ಪ್ರೀತಿಸ್ತೀರಾ ಆವಾಗ ಬೇರೆಯವ್ರ ಮಾತುಗಳನ್ನ ನೀವು ಕೇಳಿಸ್ಕೊಳ್ಳೋಕೆ ರೆಡಿ ಇರೋದಿಲ್ಲ. ಆವಾಗ ಏನಾಗುತ್ತೆ ಅಂದರೆ ಲೈಫ್ ಈಸಿ ಆಗುತ್ತೆ. ಎಷ್ಟು ಕೇಳಿಸ್ಕೊಬೇಕೋ ಅಷ್ಟು ಕೇಳಿಸ್ಕೊಳ್ಳಿ, ಯಾವುದಕ್ಕೆ ಆನ್ಸರ್ ಮಾಡಬೇಕೋ ಅದಕ್ಕೆ ಮಾಡ್ತಾ ಇರಿ. ಯಾಕಂದರೆ ಎಲ್ಲದನ್ನು ಕೇಳಿಸ್ಕೊಂಡು ಇರೋಕ್ಕೂ ಆಗಲ್ಲ. ಬೇರೆಯವರಿಂದ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬೇಡಿ. ಯಾವಾಗ ನಿಮ್ಮನ್ನ ನೀವು ಪ್ರೀತಿ ಮಾಡ್ತೀರಾ ಆವಾಗ ಎಲ್ಲದಕ್ಕೂ ತಲೆ ಕೆಡಿಸ್ಕೊಳ್ಳೋ ಅಂತ ಅವಶ್ಯಕತೆನೇ ಇರಲ್ಲ. ಎಲ್ಲವೂ ತನ್ನಿಗೆ ತಾನೇ ಚೇಂಜ್ ಆಗ್ತಾ ಹೋಗುತ್ತೆ. ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಯಿತು, ನಿಮ್ಗೊಂದು ಮೋಟಿವೇಶನ್ ಸಿಕ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.